ಹೇ ಗೀತಾ, ಒಂದಾದ್ರೂ ಒಳ್ಳೆ ಮಾತು ಮಾತಾಡಿ. ನೀನು ಬಾಯಿ ಬಿಟ್ರೆ ಸಾಕು, ಆಗ್ತಾನೆ ಅಳ್ತಿರೋ ಹೂವು ಬಾಡೋಗ್ಬಿಡುತ್ತೆ ಅಷ್ಟೇ. ಮುದ್ಕೆ ಅಲ್ವೇ? ಯಾರ ಬಗ್ಗೆನೋ ಯಾವ್ದ್ರ ಬಗ್ಗೆನೋ ನಿನ್ನಲ್ಲಿ ಒಳ್ಳೆ ಅಭಿಪ್ರಾಯನೇ ಇಲ್ವೇನೆ? ನಿನಗೇನಾದ್ರೂ ಹೇಳಕ್ ಹೋದ್ರೆ ನನಗೆ ಬೇಜಾರಾಗುತ್ತೆ ಕಣೆ. ಯಾಕಂದ್ರೆ ನಿಮ್ಮ ಅಮ್ಮನ ಮುಖ ನೋಡ್ಬೇಕು. ಮಗಳಿಗೇನಾದ್ರೂ ಬುದ್ಧಿ ಹೇಳಿದ್ರೆ ಅವಳಿಗೆ ಬೇಜಾರಾಗದೆ ಇರುತ್ತಾ? ಗೀತಾ, ನೀನ್ ಚಿಕ್ಕವಳಲ್ಲ, ಒಳ್ಳೇದನ್ನ ಮಾತಾಡೋದು ಸ್ವಲ್ಪ ಕಲಿಯಮ್ಮ. ನಿನ್ ಮಗಳಿಗೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ ಕಣೆ. ನನ್ಗೇನು ಬೇಜಾರಿಲ್ಲ ಅತ್ತೆ, ಇವಳಿಗೆ ಸರಿಯಾಗಿ ಹೇಳಿದ್ರೆ. ಅಮ್ಮ, ಪ್ರಭಾ, ಈಗ್ಲಾದ್ರೂ ಸ್ವಲ್ಪ ಕಾಫಿ ಮಾಡ್ಕೊಂಡು ಬರ್ತೀಯಾ? ಈ ಮನೇಲೂ ನೆಮ್ಮದಿ ಇಲ್ಲ, ಹೊರಗಡೆನೂ ನೆಮ್ಮದಿ ಇಲ್ಲ. ಎಲ್ಲ ಹಾಳಾದ್ ವಿಕ್ರಾಂತಿಂದಾನೇ ಆಗಿದ್ದು. ಅವನ್ ಬಾಯಿಗೆ ಮಣ್ಣಾಕ. ಥು, ಕರ್ಮ. ಬನ್ನಿ ಹೊರಡೋಣ. ಇನ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಸುಮ್ಮನೆ ಬಂದಂಗಾಯ್ತು ಜೈಲ್ ಕಡೆ. ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ. ಹೆಂಗ್ ಹೋಗ್ತೀರಾ? ನಡ್ಕೊಂಡ? ಆಟೋ ಸಿಗುತ್ತೆ. ಇಲ್ಲಿಂದ 3 ಕಿಲೋಮೀಟರ್ ತನಕ ಯಾವ ಆಟೋನೂ ಸಿಗಲ್ಲ. ಇದು ಜೈಲು, ಒಳಗಡೆ ಯಾವ ವೆಹಿಕಲ್ನೂ ಬಿಡಲ್ಲ. ಇಲ್ಲ, ನೀವು ಹೊರಡಿ. ಬರೋವಾಗ ನನ್ ಜೊತೆ ತಾನೇ ಬಂದಿದ್ದು, ಇವಾಗೇನು? ಬರೋವಾಗ ಜೊತೆಗ್ ಬಂದು ಇವಾಗ ಬೇರೆ ಬೇರೆ ಹೋಗುದು ಜೈಲ್ ಆಫೀಸರ್ಸ್ ಗೊತ್ತಾದ್ರೆ ಗುಮಾನಿ ಶುರುವಾಗತ್ತೆ, ಎನ್ಕ್ವೈರಿ ಅಂತಾರೆ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಭೋಜನ್ ವಿಷಯದಲ್ಲಿ ನಾವಿಬ್ರು ಜೊತೆಗ್ ಬಂದಿದ್ದು. ಇವಾಗ ನೀವೇ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿ ಪ್ರಾಬ್ಲಮ್ ಮಾಡಬೇಡಿ. ಸುಮ್ನೆ ಬನ್ನಿ ವಿಕ್ರಾಂತ್. ಅಲ್ಲ, ಅಷ್ಟು ಬೇಗ ಮಾರ್ಕೆಟಲ್ಲಿದ್ದ ಭೋಜ ಮತ್ತೆ ಸೆಲ್ಲೊಳಗೆ ಹೇಗ್ ಬಂದ? ಇದರ ಹಿಂದೆ ಯಾರ್ದೋ ಕೈವಾಡ ಇದೆ. ಇದನ್ನ ಇಲ್ಲೇ ಬಿಟ್ಬಿಡಿ. ನಾವು ಬಂದಾಗ ಭೋಜ ಒಳಗಡೆನೇ ಇದ್ದಾನೆ. ನಾನು ಸುಳ್ಳು ಹೇಳ್ತಿಲ್ಲ. ಸುಳ್ಳು ಹೇಳಿ ನನಗೆ ಯಾವ ಪ್ರಯೋಜನನೂ ಇಲ್ಲ. ನನ್ನ ಹೆಂಡತಿನ ಕೊಲೆ ಮಾಡಿರೋ ಆರೋಪಿಗಳನ್ನ ಪ್ರಾಮಾಣಿಕವಾಗಿ ಹುಡುಕಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ, ಆದ್ರೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಷ್ಟೇ. ಇಲ್ಲಿ ವಿಕ್ರಾಂತ್ ಅವರೇ, ನನಗ್ ಮೀಟಿಂಗ್ ಇದೆ, ಟೈಮ್ ಆಯ್ತು, ಹೊರಡೋಣ. ನಿಮಗ್ ನಿಜವಾದ ಅಪರಾಧಿ ನಾನೇ ಅಂತ ಮನ್ಸಲ್ಲಿ ಕೂತ್ ಬಿಡಿದೆ ಅಲ್ಲ? ಗೊತ್ತಿಲ್ಲ. ಬನ್ನಿ. ರೀ ಯಜಮಾನ್ರೇ, ರೀ ಏನು ಅಂದ್ರೆ ವಿಚಾರ ಏನು ಅಂದ್ರೆ ನನ್ ರೂಮಲ್ಲಿ ಕೆಲವು ಸೀರೆಗಳನ್ನ ಹರಡೇನ್ರಿ. ಅದ್ರೊಳಗೆ ಯಾವ್ ಚಂದ ಐತಿ ಅಂತ ಹೇಳ್ಬರ್ರಿ. ನಿನ್ ಸೀರಿ ರಾಮಾಯಣನ ಮುಗ್ದಿಲ್ಲನ? ಸೀರಿ ಅಂತ ನಕ್ಷತ್ರಕ್ಕಂತರ ಕಾಡಾಕತ್ತಿಯಲ್ಲ, ನಿನ್ ಉದ್ದೇಶನ ಹೇಳ್ಬೆ. ಸೀರೆ ಅಂಗಡಿಲಿ ನೀವ್ ನನ್ ಜೋಡಿ ಎಲ್ಲಿದ್ರಿ ಸೀರೆ ತೋರ್ಸಾಕ? ಇವಾಗ ಸೀರೆ ತೋರಿಸ್ತೀನಿ ಬರ್ರಿ ಅಂದ್ರ ಬರಲ್ಲ ಅಂತೀರಿ. ನಿನ್ ಸೀರೆ ಖರೀದಿಯಿಂದ ದೊಡ್ಡ ಗಂಡಾಂತರನ ಫೇಸ್ ಮಾಡ್ದಂಗ ಆತು. ಪಲ್ಲವಿ ಮೇಡಮ್ ಅವ್ರಿಗೆ ಸೀರೆ ತಗೊಂಡಿನಿ. ಬರ್ರಿ, ಅದ್ ಹೆಂಗೈತೆ ಅಂತ ತೋರಿಸ್ತೀನಿ. ನಾಳೆನೆ ಅದನ್ನ ಅವ್ರಿಗೆ ಕೊಟ್ಬರ್ಬೇಕು ಅನ್ಕೊಂಡಿದೀನಿ. ಕೊಡು. ಬ್ಯಾಡ ಅಂದವ್ರು ಯಾರು? ನಿನ್ ತಲಿ ತಣ್ಣಗಿದ್ರ ನನ್ ತಲಿನೂ ತಣ್ಣಗಿರ್ತದ. ವೈಫ್ ಹ್ಯಾಪಿ, ಹಸ್ಬೆಂಡು ಹ್ಯಾಪಿ. ಒಂದೊಂದ್ ತಾಸು ಒಂದ್ ನಮೂನಿ ಇರ್ತೀರಿ. ಈಗ ನಕ್ಕೊಂಡ್ ಮಾತಾಡ್ತೀರಿ. ಒಂದ್ ತಾಸ್ ಹೊತ್ ಬಿಟ್ರೆ ಗುರ್ರ ಅಂತೀರಿ.
ಪ್ರೆಷರ್ ಹಂಗಿರ್ತದ, ವ್ಯವಹಾರದ ಪ್ರೆಷರು. ನಾನೊಂದ್ ಹೇಳಿದ್ರೆ ನೀನೊಂದ್ ಕೇಳ್ತಿ. ಏನು? ನಾಳೆ ನಾನು DC ಆಫೀಸ್ ಕಡೆ ಹೋಗೋದೈತಿ, ರೈತರ ಸಂಬಂಧ ಏನೋ ಮಾತಾಡೋದೈತಿ. ನಾನ್ ತಂದ್ ಸೀರಿನ ಪಲ್ಲವಿ ಮೇಡಮ್ಗ ನಾನ ಕೊಡ್ತೀನಿ. ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ನಾಳೆ ಕೋರ್ಟ್ ಹಿಯರಿಂಗ್ ಟೈಮಲ್ಲಿ ನೀವ್ ಹೀಗೆ ಕೋಪದಿಂದ ಬಿಹೇವ್ ಮಾಡಿದ್ರೆ ಕೋರ್ಟ್ ಅದನ್ನ ತುಂಬಾ ಗಂಭೀರವಾಗಿ ತಗೊಳುತ್ತೆ. ಹಾಗ್ ಮಾಡಿದ್ರೆ ಅದು ನಿಮಗೆ ತೊಂದ್ರೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಇದೆಲ್ಲ ಬರೀ ಓದೋದಕ್ಕಷ್ಟೇ ಚೆನ್ನಾಗಿರುತ್ತಲ್ಲ. ಜಗತ್ತಿನ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದೇ ಸತ್ಯ. ಅದ್ರ ಪ್ರಕಾರನೇ ಹೋದ್ರೆ ಅಮಾಯಕರು ಬದುಕೋ ಹಾಗೇ ಇಲ್ಲ. ಇದೆಲ್ಲ ಗೊತ್ತಿದ್ಮೇಲೆ ಸ್ವಲ್ಪ ಇತಿಮಿತಿಲಿರ್ಬೇಕಲ್ವಾ? ನಿಮ್ಮನ್ನ ನೀವು ಹಿಡಿತದಲ್ಲಿ ಇಟ್ಕೋಬೇಕಲ್ವಾ? ನನಗೆ ಒಳಗೊಂದು ಹೊರಗೊಂದು ಗೊತ್ತಿಲ್ಲ ಮ್ಯಾಮ್. ಪರಿಸ್ಥಿತಿಗೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೇ ಅಭ್ಯಾಸ. ಅಲ್ಲಿಗೆ ತಾಳ್ಮೆ ಇಲ್ಲ ಅಂತ ಆಯ್ತು. ಅಲ್ಲ, ಅನ್ಸಿದ್ದನ್ನ ಹೇಳೋದಕ್ಕೂ ಮಾಡೋದಕ್ಕೂ ಮತ್ತೆ ತಾಳ್ಮೆಗೂ ಏನ್ ಸಂಬಂಧ? ಅಲ್ಲ, ಬೋಜ ಅಷ್ಟು ಬೇಗ ಕೆಲ್ಸಗಳನ್ನ ಮುಗಿಸಿ ವಾಪಸ್ ಜೈಲಿಗೆ ಹೇಗ್ ಬಂದ? ಆ ಜೈಲ್ ಸ್ಟಾಫ್ಗೆ ಏನ್ ಸಿಗ್ಬೇಕೋ ಅದು ಸಿಕ್ಕಿರುತ್ತೆ, ಋಣ ಸಂದಾಯ ಆಗಿರುತ್ತೆ. ಇಡಿಯಟ್ಸ್ ಜೈಲ್ನ ಲಾಡ್ಜ್ ಮಾಡ್ಕೊಂಡಿದ್ದಾರೆ. ಸಡನ್ ಆಗಿ ಇದ್ ಹೀಗೆ ಅನ್ಕೊಳ್ಳೋದು, ಸಡನ್ ಆಗಿ ಡಿಸಿಷನ್ ತಗೊಳ್ಳೋದು, ಅದನ್ನ ಫಸ್ಟ್ ಬಿಡಿ ವಿಕ್ರಾಂತ್. ಸರಿ ತಪ್ಪುಗಳಿಂದ ಜೀವನ ನಡೆಯುತ್ತೋ ಇಲ್ವೋ, ಆದ್ರೆ ನಾವ್ ತಗೊಳ್ಳೋ ಡಿಸಿಷನ್ ಇಂದ ಜೀವನ ನಡೆಯುತ್ತೆ. ನಿಮಗಿವಾಗ ಬೋಜ ಆವತ್ತಿಂದ ಜೈಲಲ್ಲೇ ಇದ್ದಾನೆ. ಈ ವಿಕ್ರಾಂತ್ಗೆ ತಲೆ ಸರಿ ಇಲ್ಲ ಅಂತ ಅನ್ನಿಸ್ತಿರ್ಬೇಕಲ್ವಾ? ಅಲ್ಲ, ಒಂದು ವಿಷಯ ಹೇಳಿ, ನಾನು ಯಾಕೆ ನಿಮ್ಮನ್ನ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಜೈಲಿಗೆ ಕರ್ಕೊಂಡು ಬರ್ತಿದ್ದೆ ಹೇಳಿ? ಬೋಜನ್ನ ನಾನು ನಿಜವಾಗ್ಲೂ ಮಾರ್ಕೆಟಲ್ಲಿ ನೋಡ್ದೆ, ಅದು ಸತ್ಯ. ಕಾನೂನು ಅನ್ನೋದು ಜೀವನ ಅಲ್ಲ ವಿಕ್ರಾಂತ್. ಅಲ್ಲಿ ಭಾವನೆಗಳಿಗೆ, ಮನಸ್ಸುಗಳಿಗೆ ಜಾಗ ಇಲ್ಲ. ಕೋರ್ಟಿಗೆ ಬೇಕಾಗಿರೋದು ಸೆಕ್ಷನ್ಗಳು, ಸಾಕ್ಷಿ ಆಧಾರಗಳು. ಯಾವ ರೀತಿ ಅಪರಾಧಕ್ಕೆ ಏನ್ ಶಿಕ್ಷೆ ಅನ್ನೋದು ಬಿಟ್ರೆ ಅಲ್ಲಿ ಭಾವನೆಗಳಿಗೆ ಕುರಿತಾಗಿ ಪ್ರಬಂಧ, ಸುಭಾಷಿತ, ಮೋಟಿವೇಶನ್ ಇದ್ಯಾವುದೂ ಇರಲ್ಲ. ಈ ಹುಚ್ಚಾಟಗಳನ್ನೆಲ್ಲ ಬಿಟ್ಟು ನೀವು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಏನೆಲ್ಲ ಸಾಕ್ಷಿಗಳು ಬೇಕೋ ಅದನ್ನ ಕೋರ್ಟಲ್ಲಿ ಜಡ್ಜ್ ಮುಂದೆ ಇಡಿ. ಏಯ್